ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಹೊಸ 2026 ಫೋರ್ಡ್ ಮಸ್ಟಾಂಗ್ ಬಗ್ಗೆ. ಇದು ಸಾಮಾನ್ಯ ಅಪ್ಡೇಟ್ ಅಲ್ಲ, ಆದರೆ ಒಂದು ದಂತಕಥೆಯ ಮುಂದುವರಿಕೆ. ಮಸ್ಟಾಂಗ್ ಎಂದಿಗೂ ಶಕ್ತಿ, ಶೈಲಿ ಮತ್ತು ರಸ್ತೆಯ ಸ್ವಾತಂತ್ರ್ಯದ ಸಂಕೇತವಾಗಿದೆ. 1964ರಲ್ಲಿ ಮೊದಲ ಬಾರಿಗೆ ಬಿಡುಗಡೆಯಾದ ನಂತರದಿಂದಲೇ ಇದು ಜಗತ್ತಿನ ಅನೇಕ ಕಾರ್ ಪ್ರೇಮಿಗಳನ್ನು ಪ್ರೇರೇಪಿಸಿದೆ. ಈಗ 2026ರಲ್ಲಿ ಫೋರ್ಡ್ ಮಸ್ಟಾಂಗ್ ಅನ್ನು ಹೊಸ ತಂತ್ರಜ್ಞಾನ, ಅದ್ಭುತ ಪ್ರದರ್ಶನ ಮತ್ತು ಆಧುನಿಕ ವಿನ್ಯಾಸದೊಂದಿಗೆ ಪರಿಚಯಿಸಿದೆ. 2026ರ ಮಸ್ಟಾಂಗ್ ಅನ್ನು ನೀವು ಮೊದಲ ಬಾರಿಗೆ ನೋಡುತ್ತಿದ್ದಂತೆ ಅದರ ಐಕಾನಿಕ್ ಆಕಾರವೇ ಕಣ್ಣು ಹಿಡಿಯುತ್ತದೆ. ಅಗಲವಾದ ಸ್ಟಾನ್ಸ್, ಬಲಿಷ್ಠ ಹುಡ್ ಮತ್ತು ತೀಕ್ಷ್ಣ ರೇಖೆಗಳು ತುಂಬಾ ಸ್ಪಷ್ಟವಾಗಿವೆ. ಫೋರ್ಡ್ ಈ ವಿನ್ಯಾಸವನ್ನು ಇನ್ನಷ್ಟು ಆಕ್ರಮಣಕಾರಿ ಮಾಡಿದೆ, ಆದರೆ ಕ್ಲಾಸಿಕ್ ಐಡೆಂಟಿಟಿಯನ್ನು ಕಾಪಾಡಿಕೊಂಡಿದೆ. ಹೊಸ ಬಣ್ಣಗಳಾದ ಅಡ್ರಿಯಾಟಿಕ್ ಬ್ಲೂ ಮೆಟಾಲಿಕ್ ಮತ್ತು ಆರೆಂಜ್ ಫ್ಯೂರಿ ಮೆಟಾಲಿಕ್ ಟ್ರೈ ಕೋಟ್ ಕಾರನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತವೆ. ಕೆಲವು ಟ್ರಿಮ್ಗಳಲ್ಲಿ ಬಿಳಿ ಬಣ್ಣದ 19 ಇಂಚಿನ ಚಕ್ರಗಳು ಮತ್ತು ವಿಶೇಷ ಸ್ಟೈಲಿಂಗ್ ಪ್ಯಾಕೇಜ್ಗಳು ಇವೆ. ಒಟ್ಟಿನಲ್ಲಿ ಇದು ಧೈರ್ಯಶಾಲಿ ಆದರೆ ಅಂದವಾದ ವಿನ್ಯಾಸ. ಇದು ಇನ್ನೂ ರಸ್ತೆಯ ಮೇಲೆ ಮಸ್ಟಾಂಗ್ ಆಳುತ್ತಿರುವುದನ್ನು ನೆನಪಿಸುತ್ತದೆ. ಈಗ ಟ್ರಿಮ್ಗಳು ಮತ್ತು ಎಂಜಿನ್ಗಳ ಬಗ್ಗೆ ಮಾತನಾಡೋಣ. ಪ್ರತಿಯೊಬ್ಬ ಚಾಲಕರಿಗೂ ತಕ್ಕಂತೆ ಮಸ್ಟಾಂಗ್ ಹಲವು ಆವೃತ್ತಿಗಳಲ್ಲಿ ಲಭ್ಯವಿದೆ. ಎಕೋಬೂಸ್ಟ್ನಲ್ಲಿ 2.3 ಲೀಟರ್ ಟರ್ಬೋ ಎಂಜಿನ್ ಇದೆ. ಇದು 300ಕ್ಕೂ ಹೆಚ್ಚು ಹಾರ್ಸ್ ಪವರ್ ಉತ್ಪಾದಿಸುತ್ತದೆ ಮತ್ತು ಉತ್ತಮ ಇಂಧನ ದಕ್ಷತೆಯೊಂದಿಗೆ ಬಲಿಷ್ಠ ಪ್ರದರ್ಶನ ನೀಡುತ್ತದೆ. ಜಿಟಿಯಲ್ಲಿ ಲೆಜೆಂಡರಿ 5.0 ಲೀಟರ್ V8 ಎಂಜಿನ್ ಇದೆ. ಇದು ಸುಮಾರು 500 ಹಾರ್ಸ್ ಪವರ್ ನೀಡುತ್ತದೆ ಮತ್ತು ಶುದ್ಧ ಮಸಲ್ ಕಾರ್ ಅನುಭವವನ್ನು ಒದಗಿಸುತ್ತದೆ. ನಂತರ ಬರುತ್ತದೆ ಡಾರ್ಕ್ ಹಾರ್ಸ್. ಇದು ಟ್ರ್ಯಾಕ್ಗೆ ತಕ್ಕಂತೆ ಟ್ಯೂನ್ ಮಾಡಲಾಗಿದೆ. ಹೆಚ್ಚು ಶಕ್ತಿ, ನಿಖರವಾದ ಹ್ಯಾಂಡ್ಲಿಂಗ್ ಮತ್ತು ಆಕ್ರಮಣಕಾರಿ ಲುಕ್ ಹೊಂದಿದೆ. ಮತ್ತು ಶ್ರೇಣಿಯ ಅಗ್ರಭಾಗದಲ್ಲಿ ಇದೆ ಮಸ್ಟಾಂಗ್ ಕೆಟ್. ಇದು 800ಕ್ಕೂ ಹೆಚ್ಚು ಹಾರ್ಸ್ ಪವರ್ ಹೊಂದಿರುವ ಒಂದು ದೈತ್ಯ. ಇದು ಸೂಪರ್ ಕಾರ್ಗಳೊಂದಿಗೆ ಸ್ಪರ್ಧಿಸಲು ನಿರ್ಮಿಸಲಾಗಿದೆ. ಇದು ಸಾಂಪ್ರದಾಯಿಕ ಮಸಲ್ ಕಾರ್ ಮತ್ತು ಆಧುನಿಕ ರೇಸಿಂಗ್ ತಂತ್ರಜ್ಞಾನದ ಮಿಶ್ರಣ. ಅಂತರಾಂಗದ ಕಡೆಗೆ ಹೋದಾಗ ಇದು ಆಧುನಿಕವಾಗಿಯೂ ಚಾಲಕ ಕೇಂದ್ರಿತವಾಗಿಯೂ ಕಾಣುತ್ತದೆ. ಫೋರ್ಡ್ ಒಂದು ದೊಡ್ಡ ತಿರುವಿನ ಡಿಜಿಟಲ್ ಡಿಸ್ಪ್ಲೇ ಸೇರಿಸಿದೆ. ಇದು ಸ್ಪೀಡೋಮೀಟರ್ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಒಂದೇ ಘಟಕದಲ್ಲಿ ಸೇರಿಸುತ್ತದೆ. ಗ್ರಾಫಿಕ್ಸ್ ಅನ್ನು ಕಸ್ಟಮೈಸ್ ಮಾಡಬಹುದು ಮತ್ತು ಹಳೆಯ ಮಸ್ಟಾಂಗ್ನಿಂದ ಪ್ರೇರಿತವಾದ ರೆಟ್ರೋ ಥೀಮ್ ಸಹ ಇದೆ. ಒಳಭಾಗವು ಸ್ಪೋರ್ಟಿ ಆಗಿದ್ದರೂ ಹಿಂದಿನ ಮಾದರಿಗಳಿಗಿಂತ ಹೆಚ್ಚು ಆರಾಮದಾಯಕ ಮತ್ತು ಶ್ರೇಷ್ಠವಾಗಿದೆ. ವೈರ್ಲೆಸ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈಫೈ ಹಾಟ್ಸ್ಪಾಟ್ ಮತ್ತು ಪ್ರೀಮಿಯಂ ಬ್ಯಾಂಗ್ ಅಂಡ್ ಓಲುಫ್ಸನ್ ಆಡಿಯೋ ಸಿಸ್ಟಮ್ ಹೀಗೆ ಅನೇಕ ವೈಶಿಷ್ಟ್ಯಗಳು ಇದನ್ನು ಮನರಂಜನೆಯ ಮತ್ತು ಉಪಯುಕ್ತ ಕಾರ್ ಆಗಿ ಮಾಡುತ್ತವೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೇನ್ ಕೀಪ್ ಅಸಿಸ್ಟ್ ಮತ್ತು ಸ್ವಯಂ ಬ್ರೇಕಿಂಗ್ ಹೀಗೆ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಫೋರ್ಡ್ ಸುಧಾರಿಸಿದೆ. ರಸ್ತೆಯಲ್ಲಿ 2026ರ ಮಸ್ಟಾಂಗ್ ಸಂಪೂರ್ಣ ಉತ್ಸಾಹದ ಬಗ್ಗೆ ಇದೆ. ಎಕೋಬೂಸ್ಟ್ ವೇಗವಾಗಿಯೂ ಚುರುಕಾಗಿಯೂ ಇದೆ. ಜಿಟಿ ತನ್ನ ಪ್ರಸಿದ್ಧ V8 ಗದ್ದಲದೊಂದಿಗೆ ಕ್ಲಾಸಿಕ್ ಅನುಭವವನ್ನು ತರುತ್ತದೆ. ಡಾರ್ಕ್ ಹಾರ್ಸ್ನಲ್ಲಿ ಅಪ್ಗ್ರೇಡ್ ಬ್ರೇಕ್ಗಳು ಮತ್ತು ಸಸ್ಪೆನ್ಷನ್ ಇದನ್ನು ಇನ್ನಷ್ಟು ಸ್ಥಿರವಾಗಿಸುತ್ತದೆ. ಮತ್ತು ಕೆಟ್ ಒಂದು ಸಂಪೂರ್ಣ ವಿಭಿನ್ನ ಅನುಭವ. ಇದು ಮೂಲತಃ ರಸ್ತೆಗೆ ತಕ್ಕ ರೇಸ್ ಕಾರ್. ಯುರೋಪಿಯನ್ ಎಕ್ಸಾಟಿಕ್ ಕಾರ್ಗಳಿಗೆ ಎದುರಿಸುವಷ್ಟು ಪ್ರದರ್ಶನ ನೀಡುತ್ತದೆ. ಹೆದ್ದಾರಿಯಲ್ಲಿರಲಿ ಅಥವಾ ಟ್ರ್ಯಾಕ್ನಲ್ಲಿ ಇರಲಿ, ಮಸ್ಟಾಂಗ್ ನಿಮ್ಮನ್ನು ಯಂತ್ರದೊಂದಿಗೆ ನೇರವಾಗಿ ಸಂಪರ್ಕಿಸುತ್ತದೆ. ಕೊನೆಯಲ್ಲಿ 2026ರ ಫೋರ್ಡ್ ಮಸ್ಟಾಂಗ್ ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯದ ಪರಿಪೂರ್ಣ ಸಂಯೋಜನೆ. ಇದು ಪೋನಿ ಕಾರ್ ಪರಂಪರೆಯನ್ನು ಮುಂದುವರೆಸುತ್ತದೆ ಮತ್ತು ಆಧುನಿಕ ಬೇಡಿಕೆಗಳಿಗೆ ತಕ್ಕಂತೆ ತಾನೇ ಬದಲಾಗುತ್ತದೆ. ಇದು ಪ್ರತಿ ಚಾಲಕರಿಗೂ ತಕ್ಕಂತೆ ವಿವಿಧ ಆಯ್ಕೆಗಳನ್ನು ನೀಡುತ್ತದೆ. ಅಭಿಮಾನಿಗಳಿಗೆ ಇದು ಕೇವಲ ಕಾರ್ ಅಲ್ಲ, ಒಂದು ಸಂಕೇತ. ಹೊಸ ಖರೀದಿದಾರರಿಗೆ ಇದು 60ಕ್ಕೂ ಹೆಚ್ಚು ವರ್ಷಗಳಿಂದ ಮುಂದುವರಿದಿರುವ ಪರಂಪರೆಯಲ್ಲಿ ಸೇರಿಕೊಳ್ಳುವ ಅವಕಾಶ. ಮಸ್ಟಾಂಗ್ ಮತ್ತೆ ಸಾಬೀತುಪಡಿಸಿದೆ, ನಿಜವಾದ ದಂತಕಥೆಗಳು ಎಂದಿಗೂ ಅಳಿದು ಹೋಗುವುದಿಲ್ಲ, ಅವು ಇನ್ನಷ್ಟು ಶಕ್ತಿಶಾಲಿಯಾಗುತ್ತವೆ. ಈ ವಿಮರ್ಶೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಇದನ್ನು ಇಷ್ಟಪಟ್ಟಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಯಾವ ಆವೃತ್ತಿಯನ್ನು ನೀವು ಆರಿಸುತ್ತೀರಿ? ಎಕೋಬೂಸ್ಟ್, ಜಿಟಿ, ಡಾರ್ಕ್ ಹಾರ್ಸ್ ಅಥವಾ ಅದ್ಭುತ ಕೆಟ್? ಕೆಳಗೆ ತಿಳಿಸಿ. ಮುಂದಿನ ಬಾರಿ ಭೇಟಿಯಾಗೋಣ. ಸುರಕ್ಷಿತವಾಗಿ ಓಡಿ ಮತ್ತು ವೇಗದ ಆನಂದವನ್ನು ಅನುಭವಿಸಿ.